ಎಟಿಎಂನಲ್ಲಿ ಹಣ ವಿತ್ಡ್ರಾ ಮಾಡುವಾಗ ಹುಷಾರ್. ಹಣ ಡ್ರಾ ಮಾಡಿದ್ರು ಗ್ರಾಹಕರ ಕೈಗೆ ಸಿಗದ ದುಡ್ಡು. ಬೆಂಗಳೂರಿನ ಜಯನಗರದಲ್ಲಿ ಖದೀಮರು ಕರಾಮತ್ತನ್ನ ತೋರಿಸ್ತಾ ಇದ್ದಾರೆ. ಎಟಿಎಂನಲ್ಲಿ ಹಣ ಪಡೆಯುವ ಮುನ್ನ ಒಮ್ಮೆ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟೇ ಡೆವಲಪ್ಮೆಂಟ್ ಆದರೂ ಕೂಡ ಪದೇ ಮೋಸ ಹೋಗುವಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಎಟಿಎಂನಲ್ಲಿ ಹಣ ಪಡೆಯುವ ಜಾಗವೇ ಲ್ಯಾಮಿನೇಟ್. ನೋಡಿ, ಲ್ಯಾಮಿನೇಟ್ ಶೀಟ್ನಿಂದ ಸೀಲ್ ಮಾಡ್ತಾ ಇರುವಂತಹ ಗ್ಯಾಂಗ್. ಹಣ ರಿಸೀವ್ ಮಾಡಿಕೊಳ್ಳುವ ಜಾಗವೇ ಕ್ಲೋಸ್. ಸೆಕ್ಯೂರಿಟಿ ಇಲ್ಲದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಸೀಲ್ ಮಾಡ್ತಾ ಇದ್ದಾರೆ. ಖತರ್ನಾಕ್ ಗ್ಯಾಂಗ್ ಪ್ಲಾನ್ಗೆ ಸಾರ್ವಜನಿಕರೇ ಶಾಕಿಗೊಳಗಾಗಿದ್ದಾರೆ. ಕಳೆದ ಒಂದು ವಾರದಿಂದ ಹಣ ಡ್ರಾ ಆಗದೆ ಕೈ ಕೊಟ್ಟಿದ್ದಂತಹ ಎಟಿಎಂ ಅಕೌಂಟ್ನಿಂದ ಹಣ ಕಟ್ ಆಗ್ತಾ ಇದೆ. ಆದರೆ ಗ್ರಾಹಕರ ಕೈ ಸೇರ್ತಾ ಇಲ್ಲ ಹಣ. ನೋಡಿ ಯಾವ ರೀತಿಯಾಗಿ ತಮ್ಮ ಕೈ ಚಳಕವನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿ. ಎಟಿಎಂನಲ್ಲಿ ಹಣ ವಿತ್ಡ್ರಾ ಮಾಡಬೇಕು ಅಂತಂದ್ರೆ ಈಗ 100 ಸಲ ಯೋಚನೆ ಮಾಡಬೇಕು. ಪ್ರತಿದಿನವೂ ಕೂಡ ಈ ರೀತಿಯಾಗಿ ಈ ಎಟಿಎಂನಲ್ಲಿ ಹಣವನ್ನ ಡ್ರಾ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಗ್ರಾಹಕರು. ಬಟ್ ಆದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ. ಇನ್ನು ಜಯನಗರ 4ನೇ ಬ್ಲಾಕ್ನಲ್ಲಿನ ಕೆನರಾ ಬ್ಯಾಂಕ್ ಎಟಿಎಂನಲ್ಲಿ ಘಟನೆ ನಡೆದಿದೆ. ಅಲ್ಲಿ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿಯಲ್ಲಿ ಹಾಡುಹಗಲೇ ದರೋಡೆಗಳು ನಡೀತಾ ಇದೆ. ಪ್ರಮುಖವಾಗಿ ಎಟಿಎಂಗಳಿಗೆ ಅಡ್ಡಲಾಗಿ ಸ್ಟಿಕ್ಕರ್ಗಳನ್ನು ಅಂಟಿಸುವ ಮೂಲಕ ಒಂದು ಹೈ ಕ್ಲಾಸ್ ಆಗಿ ದರೋಡೆಯನ್ನ ನಡೆಸಲಿಕ್ಕೆ ಒಂದಿಷ್ಟು ಕಿಡಿಗೇಡಿಗಳು ಮುಂದಾಗಿರುವಂತದ್ದು ಪ್ರಮುಖವಾಗಿ ಗಮನಿಸ್ತಾ ಇರಬಹುದು. ನಾನೀಗ ಜಯನಗರದಲ್ಲಿರುವಂತಹ ಈ ಒಂದು ಎಟಿಎಂ ನ ಬಳಿ ಇದ್ದೀನಿ. ಈ ಒಂದು ಎಟಿಎಂ ನ ನೀವು ಗಮನಿಸ್ತಾ ಇರಬಹುದು. ಕಳೆದ ಸುಮಾರು ದಿವಸಗಳಿಂದಾಗಿ ಈ ಒಂದು ಎಟಿಎಂ ನಲ್ಲಿ ದುಡ್ಡು ಬರ್ತಾ ಇಲ್ಲ. ಮತ್ತೆ ಈ ಭಾಗವನ್ನ ಗಮನಿಸ್ತಾ ಇರಬಹುದು. ಏನು ಎಟಿಎಂ ನ ಒಂದು ದುಡ್ಡು ಬರುವ ಜಾಗ ಏನಿದೆ ಆ ಒಂದು ಜಾಗಕ್ಕೆ ಗಮ್ ಹಾಕಿ ಅದಕ್ಕೆ ಸ್ಟಿಕ್ಕರಿಂಗ್ ಅನ್ನ ಕೂಡ ಮಾಡಲಾಗಿತ್ತು. ಈ ಕಾರ್ಡ್ ಹಾಕಲು ಅವಕಾಶ ಇರುತ್ತೆ. ಅದಾದ ಬಳಿಕ ಕಾರ್ಡ್ ಹಾಕಿದ ಬಳಿಕ ಆ ಒಂದು ಕಾರ್ಡ್ ನಲ್ಲಿ ಬಂದು ಸಂಪೂರ್ಣವಾಗಿ ಈ ಎಷ್ಟು ದುಡ್ಡು ಬೇಕು ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಹಣ ಬರುವಂತಹ ಒಂದು ಜಾಗ ಏನಿದೆ ಅದಕ್ಕೆ ಅಡ್ಡಲಾಗಿ ಒಂದು ಸ್ಟಿಕ್ಕರ್ ಅನ್ನ ಹಾಕ್ಲಾಗಿತ್ತು, ಪ್ಲೈವುಡ್ ಪೀಸ್ ಗಳನ್ನ ಹಾಕ್ಲಾಗಿತ್ತು. ಇದರಿಂದಾಗಿ ಡ್ರಾ ಆದಂತಹ ದುಡ್ಡು ಏನಿದೆ ಅದು ಬಂದು ಬಾಗಿಲಲ್ಲೇ ವಾಪಸ್ ಆಗ್ತಾ ಇತ್ತು. ಇದರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ಗ್ರಾಹಕರಿಗೆ ಕೂಡ ಕಷ್ಟ ಆಗ್ತಾ ಇತ್ತು. ಅದರ ಜೊತೆಗೆ ಅದನ್ನ ಆಮೇಲೆ ಬಂದು ತೆಗೆದುಕೊಂಡು ಹೋಗುವಂತ ಕೆಲಸಗಳು ಆಗ್ತಾ ಇತ್ತು ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನು ಇಲ್ಲಿಯ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಕೆಲಸ ಮಾಡ್ತಾ ಹೋಗ್ತೀನಿ. ಎಷ್ಟು ದಿವಸದಿಂದ ಈ ಸಮಸ್ಯೆ ಇದೆ ಅಂತ, ಏನು ಎತ್ತ ಅಂತ. ಸರ್, ಈಗ ಎಷ್ಟು ದಿವಸದಿಂದ ಇಲ್ಲಿ ಸಮಸ್ಯೆ ಇದೆ ಸರ್? ಕಾಸಂತೂ ಬರ್ತಾ ಇಲ್ಲ. ಸರ್, ಈಗ ಇದಕ್ಕೆ ಸೆಕ್ಯೂರಿಟಿ ಅಥವಾ ಒಂದು ಗೈಡ್ ಮಾಡೋರು ಯಾರು ಇಲ್ವಾ ಸರ್? ಇಲ್ಲಿ ಯಾರು ಇಲ್ಲ ಸರ್. ಬೆಳಗ್ಗೆ ಒಬ್ಬ ಬರ್ತಾನೆ, ಹುಡ್ಸ್ಬಿಟ್ಟು ಫೋಟೋ ಹೊಡ್ಬಿಟ್ಟು ಹಂಗೆ ಹೋಗ್ಬಿಡ್ತಾನೆ. ಇದಕ್ಕೆ ಯಾರು ಸೆಕ್ಯೂರಿಟಿನೇ ಇಲ್ಲ, ಇಲ್ಲಿ ಯಾರು ನೋಡ್ಕೊಳ್ಳೋರು ಇಲ್ಲ. ಸರ್, ನೀವು ಹೇಳಿ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಇದರಲ್ಲಿ? ಮತ್ತೆ ಬಂದವ್ರು ಯಾವ ರೀತಿ ವಾಪಸ್ ಹೋಗ್ತಾ ಇದಾರೆ? ದುಡ್ಡು ಕಳ್ಕೊಂಡು ಹೋಗ್ತಾ ಇದಾರೆ? ಕಳ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಅದೇ ಎಟಿಎಂ ಕಾರ್ಡ್ ಲಾಕ್ ಆಗುತ್ತೆ, ಮಿಷಿನ್ ಅಲ್ಲಿ ಸೌಂಡ್ ಬರುತ್ತೆ, ಜೋರಾಗಿ ಆರನ್ ಬರುತ್ತೆ. ಏನೋ ಮಿಷಿನ್ ಏನೋ ತೊಂದರೆ ಆಗೋ ಥರ ಸೌಂಡ್ ಬರ್ತಾ ಇದೆ. ಅದರಿಂದ ಆಮೇಲೆ ಅಮೌಂಟ್ ಬರಲ್ಲ, ಕೈಗೆ ಮೆಸೇಜ್ ಬರುತ್ತೆ ಅಮೌಂಟ್ ಕಟ್ ಆಗಿರೋದು. ಎಟಿಎಂ ಕಾರ್ಡ್ ಬರಲ್ಲ, ಎಟಿಎಂ ಕಾರ್ಡ್ ಲಾಕ್ ಆಗುತ್ತೆ. ಅವ್ರು ಫೋಟೋ ಇಟ್ಕೊಂಡು ಬ್ಯಾಂಕ್ ಹೋಗ್ತಾರೆ, ಬ್ಯಾಂಕಲ್ಲೂ ಯಾರು ಬಂದು ನೋಡ್ತಾ ಇಲ್ಲ. ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಡೈಲಿ ಬರೋರಿಗೆ? ಡೈಲಿ ಬರೋ ಒಂದು 5 ಕಸ್ಟಮರ್ಗಳು ಪ್ರಾಬ್ಲಮ್ ಇದ್ದೇ ಇದೆ ಸರ್ ಅದರಲ್ಲಿ. ಇದಿಷ್ಟು ಇಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರೋದು. ಪ್ರಮುಖವಾಗಿ ದಿನನಿತ್ಯ ನಮಗೆ ಖರ್ಚಿಗೆ ಹಣ ಬೇಕು ಅಂತ ಹೇಳಿ ಎಟಿಎಂ ಮೂಲಕ ಕಾರ್ಡ್ ಅನ್ನ ಹಾಕಿ ತೆಗೆಯಲು ಬರ್ತಾ ಇರ್ತಾರೆ. ಅದ್ರ ಜೊತೆಗೆ ಈ ಒಂದು ರಸ್ತೆಯಲ್ಲಿ ಆಸ್ಪತ್ರೆ ಇರೋದ್ರಿಂದಾಗಿ ಆಸ್ಪತ್ರೆಗಳಿಗೆ ಏನು ಹಣ ಬೇಕಾಗಿರುತ್ತೆ. ಹಾಗಾಗಿ ಬಂದು ಎಟಿಎಂ ಮೂಲಕ ಹಣ ಡ್ರಾ ಮಾಡೋದಕ್ಕೆ ಬರ್ತಾರೆ. ಆದ್ರೆ ಇಂಥ ಸಂದರ್ಭದಲ್ಲಿ ಹಣ ಕಟ್ ಆಗುತ್ತೆ, ಆದ್ರೆ ಜನರ ಕೈಗೆ ಸಿಗ್ತಾ ಇಲ್ಲ. ಇದರಿಂದಾಗಿ ಸಮಸ್ಯೆಗಳು ಆಗ್ತಾ ಇದೆ. ಎಷ್ಟು ದೂರು ನೀಡಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟವರು ಏನು ತನಿಖೆಯನ್ನ ಮಾಡ್ತಾ ಇಲ್ಲ, ಮತ್ತೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.